ಜೀವನದಲ್ಲಿ ಆರೋಗ್ಯವೇ ಸಂಪತ್ತು ಎಂಬುದು ಮಾತಲ್ಲ. ಆರೋಗ್ಯವನ್ನು ಕಳೆದುಕೊಂಡ ಅನುಭವ ಇದೆಯಲ್ಲ, ಅವರಿಗೇ ಗೊತ್ತು ಅದರ ಸಂಕಷ್ಟ ಏನು ಎಂದು. ಇವತ್ತು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂತಹ ಅಭಿಷೇಕ್ ಕೇವಲ ತನ್ನ 25 ವರ್ಷಕ್ಕೆ ಎರಡೂ ಕಿಡ್ನಿಗಳ ವೈಫಲ್ಯನ ಅನುಭವಿಸ್ತಾ ಇದ್ದಾನೆ. ಎರಡೂ ಕಿಡ್ನಿಗಳ ವೈಫಲ್ಯ ಅಂದರೆ ಆತನಿಗೆ ಡಯಾಲಿಸಿಸ್ ಚಿಕಿತ್ಸೆ ಮುಂದುವರಿತಾ ಇದೆ. ಆದರೆ ಇದು ಕೇವಲ ಒಂದಷ್ಟು ದಿನಗಳು ಮಾತ್ರ ಸಾಧ್ಯ. ಆದರೆ ಅದನ್ನು ನಿಜವಾಗೂ ಬೇಕಾಗಿರೋದು ಕಿಡ್ನಿನ ಯಾರು ದಾನ ಮಾಡಬಲ್ಲರು? ಹಣ ಬೇಕಾದರೆ ಕೊಟ್ಬಿಡ್ಬೋದು, ಆದರೆ ಕಿಡ್ನಿ ಅಂತ ಅಂಗಗಳನ್ನು ಕೊಡೋದಕ್ಕೆ ಯಾರು ತಾನೇ ಮುಂದೆ ಬರ್ತಾರೆ? ಅಂಥದ್ರಲ್ಲಿ ತನ್ನ ಮಗನಿಗಾಗಿ ತನ್ನ ಕಿಡ್ನಿಯನ್ನೇ ಕೊಡ್ತೀನಿ ಅಂತ ಮುಂದೆ ಬಂದಿದ್ದಾನೆ ಅವರ ತಂದೆ. ಬಹಳ ಕಷ್ಟದಲ್ಲಿರುವಂತಹ ಖಾಸಗಿ ಕೆಲಸ ಮಾಡ್ತಾ ಇರೋಂಥ ತಂದೆ ಮಗನಿಗಾಗಿ ಈ ಥರ ಸ್ಪಂದಿಸ್ತಾ ಇದ್ದಾಗ ಆ ಒಂದು ಕುಟುಂಬದ ಪರಿಸ್ಥಿತಿ ಹೇಗಿರಬೇಕು ನೀವೇ ಯೋಚನೆ ಮಾಡಿ. ದಾನಿಗಳಾಗಿ ನಾವೆಲ್ಲರೂ ನಮ್ಮ ಕೈಲಾದಷ್ಟು ಸಹಾಯವನ್ನು ಈ ವ್ಯಕ್ತಿಗೆ ಮಾಡಿದರೆ ಬಹುಶಃ ಅವನ ಸಂಕಷ್ಟವನ್ನು ನಾವೆಲ್ಲ ಸೇರಿ ಪರಿಹರಿಸ್ಬೋದು. ಕತ್ತಲಾಗಿರುವವನ ಅವನ ಬಾಳಿನಲ್ಲಿ ಬೆಳಕಂಡರೂ ಕಾಣ್ಬೋದು. ಯಾಕೆ ನಾವೆಲ್ಲರೂ ಕೂಡ ಈ ಸಂಕಷ್ಟದ ಸಮಯದಲ್ಲಿ ಅಭಿಷೇಕ್ನ ಕೈ ಹಿಡಿಬಾರ್ದು? ಸ್ನೇಹಿತರೆ, ನೀವು ಕೊಡುವಂಥ ಒಂದೊಂದು ಸಣ್ಣ ಸಣ್ಣ ಸಹಾಯವೂ ಕೂಡ ಆತನ ಪಾಲಿಗೆ ನಿಜಕ್ಕೂ ವರದಾನ. ಔಷಧಿಗೆ, ಅವನ ವೈದ್ಯಕೀಯ ಚಿಕಿತ್ಸೆಗೆ, ಅವೆಲ್ಲವಕ್ಕೂ ಕೂಡ ನೀವು ಮಾಡುವಂತಹ ದಾನ ಸರ್ವಶ್ರೇಷ್ಠವಾದ್ದು. ಹಾಗಾಗಿ ದಯಮಾಡಿ ಸಮಾಜದ ಬಂಧುಗಳು ಈ ಬಡಪಾಯಿ ಯುವಕನ ಬೆನ್ನೆಲುಬಾಗಿ ನಿಲ್ಲಬೇಕು, ಆತನ ಸಂಕಷ್ಟಕ್ಕೆ ಮಿಡಿಬೇಕು ಅಂತೇಳಿ ನಮ್ಮ ವಾಹಿನಿ ಮೂಲಕ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೀನಿ. ಈ ವಿಡಿಯೋನ ಬಹಳಷ್ಟು ಶೇರ್ ಮಾಡುವ ಮೂಲಕ ಈ ಬಡಪಾಯಿ ಯುವಕನ ಕಷ್ಟಕ್ಕೆ ಸ್ಪಂದಿಸೋಣವೇ? ಸಮುದಾಯದ ಬಂಧುಗಳಾಗಿ ನಾವೆಲ್ಲ ನಮ್ಮದೇ ಮಕ್ಕಳ, ನಮ್ಮದೇ ಅಣ್ಣ ತಮ್ಮಂದರ ಕಷ್ಟಕ್ಕೆ ಮಿಡಿದೇ ಹೋದರೆ ಈ ಬದುಕಿಗಾದರೂ ಅರ್ಥವೇನು? ಹಾಗಾಗಿ ಅಭಿಷೇಕ್ನ ಈ ಒಂದು ಸಂಕಷ್ಟದ ಸಮಯದಲ್ಲಿ ನಮ್ಮ ಕೈಲಾದ ಸಹಾಯವನ್ನು ಆತನಿಗೆ ಮಾಡುವುದರ ಮೂಲಕ ಆತನ ಜೀವನದಲ್ಲಿ ಒಂದು ಹೊಸ ಬಾಳ್ವೆಗೆ ಅವಕಾಶ ಕಲ್ಪಿಸದಂತಾಗುತ್ತದೆ. ಈತನ ಜೀವನದಲ್ಲಿ ಒಂದು ಬೆಳಕನ್ನು ಕಾಣುವಂಥದ್ದಾಗಲಿ.